ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಾರಕ್ಕೆ ಒಮ್ಮೆಯಾದರೂ ಪಾಲಕ್ ಸೊಪ್ಪು ಸೇವಿಸುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್: ಎ ದೃಷ್ಟಿದೋಷ, ಬಿ ಮುಖದಲ್ಲಿ ನೆರಿಗೆ, ಸಿ ಮರೆವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ಡಯಾಬಿಟಿಸ್ ಇರುವವರಿಗೆ ಯಾವ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಲಿವರ್, ಬಿ ಹೃದಯ, ಸಿ ಕಣ್ಣು, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ಮೂರನೇ ಪ್ರಶ್ನೆ, ಅಸ್ತಮಾ ಇರುವವರು ಯಾವುದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಐಸ್ ಕ್ರೀಮ್, ಬಿ ಸೀತಾಫಲ, ಸಿ ಬೆಲ್ಲ, ಡಿ ಸೋಂಪು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ನಾಲ್ಕನೇ ಪ್ರಶ್ನೆ, ನಿಂಬೆಹಣ್ಣಿನ ಪಾನಕದಲ್ಲಿ ಯಾವುದನ್ನು ಬೆರೆಸಿ ಕುಡಿಯುವುದರಿಂದ ಅಜೀರ್ಣ, ಮಲಬದ್ಧತೆ, ಮೂಲವ್ಯಾಧಿ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ ಉಪ್ಪು, ಬಿ ಕಾಳು ಮೆಣಸಿನ ಪುಡಿ, ಸಿ ಅಜ್ವೈನ, ಡಿ ಪಚ್ಚಕರ್ಪೂರ. ಸರಿಯಾದ ಉತ್ತರ ಆಪ್ಷನ್ ಡಿ ಪಚ್ಚಕರ್ಪೂರ. ಐದನೇ ಪ್ರಶ್ನೆ, ಹೆಚ್ಚಾಗಿ ಹೆಂಗಸರಿಗೆ ಗಡ್ಡ ಬರದಿರಲು ಕಾರಣವೇನು? ಆಪ್ಷನ್ಸ್: ಎ ಪ್ರಕೃತಿ ನಿಯಮ, ಬಿ ಅಂಗಗಳ ಬದಲಾವಣೆ, ಸಿ ಹಾರ್ಮೋನ್ಸ್, ಡಿ ಮೆಲನಿನ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ಮೋನ್ಸ್. ಆರನೇ ಪ್ರಶ್ನೆ, ಓ ರಕ್ತದ ಗುಂಪಿನ ಜನರು ಯಾವ ಮನೋಭಾವವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ? ಆಪ್ಷನ್ಸ್: ಎ ಸೂಕ್ಷ್ಮ ಮನಸ್ಥಿತಿ, ಬಿ ಅಧಿಕಾರಕ್ಕಾಗಿ ಹಂಬಲಿಸುವವರು, ಸಿ ಕೇಳುಗರು, ಡಿ ಯಶಸ್ಸಿಗೆ ಶ್ರಮಿಸುವವರು. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕಾರಕ್ಕಾಗಿ ಹಂಬಲಿಸುವವರು. ಏಳನೇ ಪ್ರಶ್ನೆ, ಆರ್ಥಿಕ ಸಂಕಷ್ಟ ದೂರಾಗಲು ಮನೆಯಲ್ಲಿ ಯಾವುದನ್ನು ಇಡುವುದು ಒಳ್ಳೆಯದು? ಆಪ್ಷನ್ಸ್: ಎ ನೀರು ತುಂಬಿದ ಮಡಿಕೆ, ಬಿ ವೀಳ್ಯದೆಲೆ ಗಿಡ, ಸಿ ಕುದುರೆಲಾಳ, ಡಿ ಹಳದಿ ಗವೆ. ಸರಿಯಾದ ಉತ್ತರ ಆಪ್ಷನ್ ಎ ನೀರು ತುಂಬಿದ ಮಡಿಕೆ. ಎಂಟನೇ ಪ್ರಶ್ನೆ, ಗಂಟೆಗಟ್ಟಲೆ ಮಲಗುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಸಂತಾನ ವೈಫಲ್ಯ, ಬಿ ಹೃದಯಾಘಾತ, ಸಿ ಪಾರ್ಶ್ವವಾಯು, ಡಿ ಅಸಿಡಿಟಿ. ಸರಿಯಾದ ಸರಿಯಾದ ಉತ್ತರ ಆಪ್ಷನ್ ಎ ಸಂತಾನ ವೈಫಲ್ಯ. ಒಂಬತ್ತನೇ ಪ್ರಶ್ನೆ, ಮೊಟ್ಟೆ ಮೊದಲ ಕೋಳಿ ಮೊದಲ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಕೋಳಿ, ಸಿ ಆಪ್ಷನ್ಸ್ ಎ ಮತ್ತು ಬಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಳಿ. ಮೊಟ್ಟೆಯ ಸಿಪ್ಪೆಯಲ್ಲಿ ಒಂದು ಕಾಸಾ ಪ್ರೋಟೀನ್ ಇದೆ, ಅದು ಕೋಳಿಯ ಅಂಡಾಶಯದಿಂದ ಹೊರಬರುತ್ತದೆ, ಹೀಗಾಗಿ ಕೋಳಿ ಮೊದಲು ಎನ್ನುತ್ತದೆ ವಿಜ್ಞಾನ. ಹತ್ತನೇ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಹೆಚ್ಚಿನ ಶೇಕಡಾವಾರು ವಿಟಮಿನ್ಸ್ಗಳಿವೆ? ಆಪ್ಷನ್ಸ್: ಎ ಹೀರೆಕಾಯಿ, ಬಿ ಬಸಳೆ ಸೊಪ್ಪು, ಸಿ ಬಾಳೆದಿಂಡು, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಸಳೆ ಸೊಪ್ಪು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.